ಎಲ್ಲ ನನ್ನ ವಕೀಲ ಮಿತ್ರರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ ನಟರಾಜ್ ಶರ್ಮ ಮಾಡುವಂಥ ನಮಸ್ಕಾರ. ಸ್ನೇಹಿತರೆ, ಚುನಾವಣಾ ಹೊಸ್ತಿಲಲ್ಲಿ ಇರತಕ್ಕಂಥ ಈ ಸಮಯದಲ್ಲಿ ಒಂದು ಸಣ್ಣ ವಿಡಿಯೋವನ್ನು ಮೂಲಕ ತಮಗೆ ಸಂದೇಶವನ್ನು ಹಂಚಿಕೊಳ್ಬೇಕು ಅಂತೇಳಿ ಬಯಸ್ತಾ ಇದ್ದೀನಿ. ಆ ಕಾರಣ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಏನು ನಿನ್ನೆ ದಿನ ನಮ್ಮ ಈಗ ಪ್ರಸಕ್ತವಾಗಿ 2ನೇ ಬಾರಿಗೆ ಸ್ಪರ್ಧಿಸ್ತಿರ್ತಕ್ಕಂಥ AP ರಂಗನಾಥ್ ಅವರೊಂದು ವಿಡಿಯೋವನ್ನು ಹಂಚ್ಕೊತಾರೆ. ನಮ್ಮ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸ್ಕ್ರೂಟಿನಿ ಸೆಕ್ಷನ್ನಲ್ಲಿ ಆಗ್ತಾ ಇರತಕ್ಕಂಥ ಅನ್ಯಾಯಗಳ ಬಗ್ಗೆ ಒಂದು ಧ್ವನಿಯ, ಅವರು ಕಳೆದ ಬಾರಿ ಎತ್ತಂಥ ಆ ಧ್ವನಿಯ ಬಗ್ಗೆ ಅವರು ಒಂದು ವಿಡಿಯೋದಲ್ಲಿ ಹೇಳ್ಕೊತಾರೆ. ಇದು ಪರಾಮರ್ಶಿಸಬೇಕಾಗಿರ್ತಕ್ಕಂಥ ಒಂದು ಕೆಲಸ. ಯಾಕೆಂದರೆ ರಾಜ್ಯದಲ್ಲಿ ಇವತ್ತು ನಮಗೆ ಉಚ್ಚ ನ್ಯಾಯಾಲಯ ಉಳಿದಂಥ ಎಲ್ಲ ನ್ಯಾಯಾಲಯಗಳನ್ನು ಕಂಟ್ರೋಲ್ ಮಾಡಬೇಕಾಗಿರ್ತಕ್ಕಂಥ ಒಂದು ಅಧಿಕಾರವನ್ನು ಹೊಂದಿರತಕ್ಕಂಥ ಒಂದು ನ್ಯಾಯಾಲಯ ಆಗಿರುತ್ತೆ. ಅದರಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಗಳು ಇದೆಯಾ ಅಂದರೆ, ಒಂದು ಕೇಸ್ಗೆ ನಿಜವಾಗಲೂ ನಾವು ದುಡ್ಡು ಕೊಟ್ಟರೆ ಮಾತ್ರ ಪೋಸ್ಟಿಂಗ್ ಆಗುತ್ತಾ? ಇವೆಲ್ಲ ಪ್ರಶ್ನೆಗಳು ಈಗಿರತಕ್ಕಂಥ ಹೊಸ ವಕೀಲರುಗಳಿಗೆ, ಏನು ಯುವ ವಕೀಲರು ಇವಾಗ ಬಂದಿದ್ದೀರ, ಅವ್ರಿಗೆಲ್ರಿಗೂ ಮನಸ್ಸಿನಲ್ಲಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಇದು ಇವತ್ತಿಂದ ನಡೀತಾ ಇರ್ತಕ್ಕಂಥದ್ದಲ್ಲ. ಕಳೆದ 2-3 ವರ್ಷಗಳಿಂದ ಈ ಪ್ರತೀತಿ ನಡ್ಕೊಂಡು ಬರ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಇದಿರಲಿಲ್ವಾ ಅನ್ನೋಂಥ ಪ್ರಶ್ನೆ ಕೂಡ ತಮ್ಮಲ್ಲಿ ಮೂಡಬಹುದು. ಸ್ನೇಹಿತರೆ, ಖಂಡಿತವಾಗೂ ಅದಕ್ಕಿಂತ ಮುಂಚೆ ಇತ್ತು, ಆದರೆ ಹಣದ ವ್ಯವಸ್ಥೆ ಇರಲಿಲ್ಲ. ಆಗ ಸ್ವಲ್ಪ ಡಿಲೇ ಮಾಡೋರು, ಫೇಸ್ ವ್ಯಾಲ್ಯೂ ನೋಡೋರು, ಕೆಲವು ಕಂಪನಿಗಳ ಹೆಸರುಗಳನ್ನು ನೋಡಿ, ದೊಡ್ಡ ದೊಡ್ಡ ಆಫೀಸ್ಗಳನ್ನು ನೋಡಿ ಅವರು ಪೋಸ್ಟಿಂಗ್ ಮಾಡಿಸ್ತಾ ಇದ್ರು. ನಾವು ಕೂಡ ಸಣ್ಣವರು ಹೋದಾಗ ಅಲ್ಲಿ ಏನೋ ಒಂದು ನಾವು ಅವರಿಗೆ ರಿಕ್ವೆಸ್ಟ್ ಮಾಡೋ ಒಂದು ಪೋಸ್ಟಿಂಗ್ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇತ್ತು ಖಂಡಿತ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಣವೇ ಪ್ರಾಮುಖ್ಯವನ್ನು ಪಡೆದುಕೊಳ್ತಾ ಇದೆ ಅನ್ನೋದಕ್ಕೆ ನಾನು ನಿಮಗೆ ಜೀವಂತ ಒಂದು ಉದಾಹರಣೆಯನ್ನು ಇವತ್ತು ಕೊಡಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ತಮ್ಮ ಮುಂದೆ ನಾನು ಇವತ್ತು ಇಡ್ತಾ ಇದ್ದೀನಿ WP 511 ಆಫ್ 2025 6ನೇ ತಾರೀಕು ತಾವು ನೋಡ್ಬೋದು, 6/1/2025. ಅಂದರೆ ನಮ್ಮ ವೆಕೇಶನ್ ಆದ ಕೂಡಲೇ ಮೊದಲನೇ ದಿನ ಫೈಲ್ ಮಾಡಿದಂಥ ಈ ಕೇಸು. ಇದುವರೆಗೂ ತನಕ ಈ ಕೇಸು ಬೋರ್ಡ್ ಮೇಲೆ ಬರಲಿಲ್ಲ. ಇವತ್ತು ನಾವು ಫೆಬ್ರವರಿ 14ನೇ ತಾರೀಕಿದ್ದೀವಿ. ಇವತ್ತಿನ ಈ ಒಂದು ಪರಿಸ್ಥಿತಿಗೆ ಕಾರಣಗಳು ಯಾರು ಅಂದರೆ, ಹಿಂದೆ ನಮ್ಮ ಬಾರು, ನಾನು ಹಿರಿಯ ವಕೀಲರಾದಂಥ ನಮ್ಮ ಹನುಮಂತರಾಯಪ್ಪ ಅವರ CH ಹನುಮಂತರಾಯಪ್ಪ ಅವರ ಬಾಯಿನಲ್ಲಿ ನಾನು ಕೇಳಿದ್ದೀನಿ. ಅವ್ರು ಹೇಳ್ತಾ ಇದ್ರು ಯಾವಾಗಲೂ, ನಮ್ಮ ಕರ್ನಾಟಕದ ಬಾರು, ಅದರಲ್ಲೂ ಬೆಂಗಳೂರಿನ ಬಾರ್ ಅಂತಂದರೆ ಪ್ರೀಮಿಯರ್ ಬಾರ್ ಅನ್ನುವಂಥ ಅವರ ವರ್ಡ್ಸು ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಪರಿಸ್ಥಿತಿ, ಮಾತುಗಳು ಅವರ ಬಾಯಿನಲ್ಲಿ ನೋಡಿದ್ದೆ. ಇವತ್ತು ಆ ಪರಿಸ್ಥಿತಿ, ಆ ವಾಸ್ತವ ಸ್ಥಿತಿ ಇದೆಯಾ ಅಂತ ಹೇಳ್ಬಿಟ್ಟು ನಮಗೆ ಹೇಳ್ಕೊಳ್ಳಿಕ್ಕೆ, ನೋಡಲಿಕ್ಕೆ ನಾಚಿಕೆ ಆಗುತ್ತೆ. ಈ ಪರಿಸ್ಥಿತಿಗೆ ಕಾರಣ ಒಂದು ರೀತಿಯಲ್ಲಿ ನಾವೇ ವಕೀಲರು ಆದರೆ ಕೂಡ ಈ ರೀತಿಯಾದಂಥ ಕಂಪ್ಲೇಂಟ್ಗಳನ್ನು ನಾವು ಮಾನ್ಯ ವಕೀಲರ ಅಧ್ಯಕ್ಷರುಗಳ ಬಳಿ ಅಥವಾ ಜನರಲ್ ಸೆಕ್ರೆಟರಿಗಳ ಬಳಿ ಅಥವಾ ಮೆಂಬರ್ಸ್ ಬಳಿ ನಾವು ತೆಗೆದುಕೊಂಡು ಹೋದಾಗ ಅದಕ್ಕೆ ಕಳೆದ ಬಾರಿ ಇದ್ದಂಥ ವ್ಯಕ್ತಿಗಳು ಯಾವ ರೀತಿ ಸ್ಪಂದಿಸಿದರು ಅಂತ ಹೇಳೋದು ಇವತ್ತಿನ ಪರಿಸ್ಥಿತಿ. ಈ 25,000 ಕೇಳೋದಾಗಿರ್ಬೋದು, 5,000 ಕೇಳೋದಾಗಿರ್ಬೋದು, 3,000 ಕೇಳೋದಾಗಿರ್ಬೋದು, ಇದು ಇವತ್ತಿನ ಪರಿಸ್ಥಿತಿ. ಆ್ಯಕ್ಚುಲಿ ತಮಗೆ ಗೊತ್ತಿರೋಂಗೆ ನಾವು ಫೈಲ್ ಮಾಡಿದ ಇವತ್ತು ನಮ್ಮಲ್ಲಿ ಇರ್ತಕ್ಕಂಥ ನೋಟಿಫಿಕೇಶನ್ ಪ್ರಕಾರ ಫೈಲ್ ಮಾಡಿ ಯಾವುದೇ ರೀತಿಯಾದಂಥ ಆಫೀಸ್ ಅಬ್ಜೆಕ್ಷನ್ ಇಲ್ಲ ಅಂತಂತಂದರೆ WPಗಳು 5ನೇ ದಿವಸ ಬರಬೇಕು, 3ನೇ ದಿವಸ ಬರಬೇಕು, 4ನೇ ದಿವಸ ಇಂಥ ಕ್ಲಾಸಿಫಿಕೇಶನ್ ಕೇಸುಗಳು ಈ ರೀತಿಯಾದಂಥ ದಿವಸಗಳಲ್ಲಿ ಪೋಸ್ಟಿಂಗ್ ಆಗಬೇಕು ಅನ್ನುವಂಥ ಒಂದು ನೋಟಿಫಿಕೇಶನ್ ಅನ್ನೇ ಹೊರಡಿಸಿದ್ದಾರೆ ಮಾನ್ಯ ರಿಜಿಸ್ಟ್ರಾರ್ ಅವರು. ಈ ನೋಟಿಫಿಕೇಶನ್ಗೆ ಹಾಗಾದ್ರೆ ಬೆಲೆನೇ ಇಲ್ವಾ? 1.25 ತಿಂಗಳಾದರೆ ಕೂಡ ಒಂದು ಕೇಸು ಆಫೀಸ್ ಇದಕ್ಕೆ ಬರೋದಿಲ್ವಾ, ಬೋರ್ಡ್ ಮೇಲೆ ಬರೋದಿಲ್ವಾ? ತಾವು ಕೂಡ ಕೇಳ್ಬೋದಾಗಾದ್ರೆ ಈ ಕೇಸಲ್ಲಿ ಆಫೀಸ್ ಅಬ್ಜೆಕ್ಷನ್ ಇರ್ಬೋದು. ನಾನು 13ನೇ ತಾರೀಕೆ ಆಫೀಸ್ ಅಬ್ಜೆಕ್ಷನ್ಸ್ ಅನ್ನ ಕ್ಲಿಯರ್ ಮಾಡಿದ್ದೀನಿ ಫೈಲಲ್ಲಿ. ನಂತರ ನಾನು ಹೋಗಿ ಕೇಳಿದಾಗ ಇದನ್ನು ಬೋರ್ಡ್ಗೆ ಕಳಿಸಿ ಅಂದಾಗ, ಸರ್ ಆಲ್ರೆಡಿ ಇದರಲ್ಲಿ ಪ್ರೋಟೋಕಾಲ್ ಪ್ರಕಾರ 3 ವೀಕ್ಸ್ ಅಂತ ಕೊಟ್ಟಿದ್ದಾರೆ, 3 ವೀಕ್ಸ್ ಆದ ನಂತರನೇ ಇದಕ್ಕೆ ಬರುತ್ತೆ, ಬೋರ್ಡ್ಗೆ ಬರುತ್ತೆ. ನಾನು ಅದನ್ನೂ ಟೆಸ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ 3 ವೀಕ್ಸ್ ಆದಮೇಲೆ ಆದರೂ ಬರುತ್ತಾ, ಯಾವುದೇ ರೀತಿಯಾದಂಥ ಹಣ ಖರ್ಚು ಮಾಡದೆ, ನಾವು ಏನನ್ನು ಫಾಲೋ ಮಾಡದೆ ಪ್ರೊಸೀಜರ್ ಪ್ರಕಾರ ನಮ್ಮ ಸ್ಕ್ರೂಟಿನಿ ಬ್ರಾಂಚು ಕೆಲಸ ಮಾಡ್ತಾ ಇದೆಯಾ ಅನ್ನೋದನ್ನು ಪರೀಕ್ಷಿಸೋಕ್ಕೋಸ್ಕರ ಈ ಕೇಸನ್ನು ನಾನು ಯಾವುದೇ ಕಾರಣಕ್ಕೆ ಆಗಲಿ ಮುಟ್ಲಿಕ್ಕೆ ಹೋಗಿರಲಿಲ್ಲ ಸ್ನೇಹಿತರೆ. ಇವತ್ತು ಇಷ್ಟು ದಿನ ಆದರೂ ಕೂಡ ಯಾವುದೇ ಕಾರಣಕ್ಕೆ ಆಗಲಿ ಕೇಸು ಬೋರ್ಡ್ ಮೇಲೆ ಬಂದಿಲ್ಲ. ಇದಕ್ಕೆ ಮೂಲ ಕಾರಣ ಆಗಿರ್ತಕ್ಕಂಥದ್ದು ನಮ್ಮ ಅಸೋಸಿಯೇಷನ್ ಒಂದು ಗಟ್ಟಿಯಾಗಿಲ್ವಾ ಅಥವಾ ಸ್ಟ್ರಾಂಗ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇಲ್ವಾ?
ಖಂಡಿತ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ನಿದರ್ಶನ. ಈ ರೀತಿಯಾದಂತಹ ಹಲವು ನಿದರ್ಶನಗಳನ್ನ ತಾವು ನನ್ನ ವಾಟ್ಸಪ್ ಕಳೆದ ವರ್ಷಗಳಲ್ಲಿ ನಾನು ಹಾಕಿರ್ತಕ್ಕಂಥ ಮೆಸೇಜ್ಗಳನ್ನ ತಾವು ನೋಡ್ಬೋದು. ಸ್ಕ್ರೂಟಿನಿ ಬ್ರಾಂಚ್ನಲ್ಲಿ ನಡೀತಾ ಇರ್ತಕ್ಕಂಥ ವ್ಯವಹಾರಗಳ ಬಗ್ಗೆ ನಾನು ಧ್ವನಿ ಎತ್ತಿದ್ದೀನಿ ತಮ್ಮ ಮುಂದೆ. ತಮ್ಮ ವಾಟ್ಸಪ್ಗಳಲ್ಲಿ ಮಾನ್ಯ ಅಧ್ಯಕ್ಷರಾದಂತಹ ಕಳೆದ ಬಾರಿ ಅಧ್ಯಕ್ಷರಾಗಿದ್ದಂಥ ಸುಬ್ಬಾರೆಡ್ಡಿ ಅವರಿಗೆ ಕೂಡ ನಾನು ಇದನ್ನ ಅವರ ಪರ್ಸನಲ್ ಮೆಸೇಜ್ ಆಗಿ ಕೂಡ ವಾಟ್ಸಪ್ಗಳಲ್ಲಿ ಕಳಿಸಿದ್ದೀನಿ. ಆದರೆ ನಮ್ಗೆ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗಲಿಲ್ಲ. ಕಳೆದ ಬಾರಿ ವಿವೇಕ ರೆಡ್ಡಿ ಅವರಿಗೆ ನಾನು ಖಂಡಿತ ಸಪೋರ್ಟ್ ಮಾಡಿದ್ದೆ, ಬೆಂಬಲಕ್ಕೆ ನಿಂತಿದ್ದೆ. ಆದರೆ ಈ ಬಾರಿ ಒಬ್ಬ ವಕೀಲ ವೃತ್ತಿಗೆ ನಮಗೆ ಬೇಕಾದಂಥ ಸ್ಪಂದನೆ ಬಿಟ್ಟರೆ ನಾವು ಯಾವುದು ವೈಯಕ್ತಿಕ ಅವರ ಹತ್ರ ಹೋಗ್ಬಿಟ್ಟು ಬೇಡಿಕೆಗಳನ್ನು ಇಟ್ಟಿರಲಿಲ್ಲ. ಈ ಒಂದು ನಮ್ಮ ಬೇಡಿಕೆಗಳಿಗೆ ಯಾವಾಗ ಅವರು ಸ್ಪಂದಿಸಲಿಲ್ವೋ ಇನ್ನು ಯಾವ ರೀತಿಯಾದಂಥ ಬೇಡಿಕೆಗಳಿಗೆ ಅವರು ಸ್ಪಂದಿಸ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ನನ್ನ ಮನಸ್ಸಿನಲ್ಲಿ ಮೂಡಿದೆ. ಇವತ್ತು ನಮಗೆ ವಕೀಲರಾಗಿ ಬೇಕಾಗಿರ್ತಕ್ಕಂಥದ್ದು ಬಂದು ಕೈ ಕೊಟ್ಟು ಕೈ ಕುಲಿಕೆ ಹೋಗುವಂಥದ್ದಲ್ಲ ಸ್ನೇಹಿತರೆ. ಇವತ್ತು ನಮಗೆ ನಾವು ಆಗ್ತಾ ಇರತಕ್ಕಂಥ ತೊಂದರೆಗಳಿಗೆ, ತೊಂದರೆ ಅಂದ್ರೆ ವೈಯಕ್ತಿಕ ತೊಂದರೆಗಳಲ್ಲ, ನಮ್ಮ ವೃತ್ತಿ ಜೀವನದಲ್ಲಿ ನ್ಯಾಯಾಲಯದಲ್ಲಿ ಆಗ್ತಾ ಇರತಕ್ಕಂಥ ತೊಂದರೆಗಳಿಗೆ ಒಂದು ಎಲೆಕ್ಟೆಡ್ ಬಾಡಿಯಾಗಿ ತಾವು ಕೆಲಸ ಮಾಡಲಿಲ್ಲ ಅಂತಂದ್ರೆ ಮತ್ತೆ ಇನ್ನು ತಮ್ಮನ್ನ ಬೆಂಬಲಿಸಿ ನಮಗೇನು ಪ್ರಯೋಜನ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಉದ್ಭವ ಆಗುತ್ತೆ. ನಾನು ಯಾವುದೋ ಒಬ್ಬ ವ್ಯಕ್ತಿಯನ್ನ ಸೋಲಿಸಿ ಅಂತ ಕೇಳ್ತಾ ಇಲ್ಲ, ಆದರೆ ರಾತ್ರಿ 12 ಗಂಟೆಗೆ ನೀವು ಫೋನ್ ಮಾಡಿದ್ರು ನಿಮ್ಮ ಜೊತೆಯಲ್ಲಿ ಬಂದು ನಿಲ್ಲುವಂತ ಒಬ್ಬ ಅಧ್ಯಕ್ಷನಿಗೆ ತಾವು ಬೆಂಬಲ ಕೊಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಹಾಗಾದ್ರೆ ನೀವು ಕೇಳ್ಬೋದು, ಆ ರೀತಿಯಾದಂತಹ ಅಧ್ಯಕ್ಷ ಯಾರಿದ್ರು ಅನ್ನುವಂಥದ್ದು. AP ರಂಗನಾಥ್ ಕಳೆದ ಬಾರಿ ಅವ್ರು ಗೆದ್ದಿಲ್ದೇ ಇದ್ರೆ ಕೂಡ ನನ್ನ ಈ ಸಮಸ್ಯೆಗಳನ್ನ, ನಮ್ಮ ಸ್ಕ್ರೂಟಿನಿ ಬ್ರಾಂಚಲ್ಲಿ ನಡೀತಾ ಇರ್ತಕ್ಕಂಥ ಸಮಸ್ಯೆಗಳನ್ನ, ಬೋರ್ಡ್ ಬ್ರಾಂಚಲ್ಲಿ ನಡೀತಕ್ಕಂಥ ಸಮಸ್ಯೆಗಳನ್ನ ಅವ್ರ ಮುಂದೆ ತೆಗೆದುಕೊಂಡು ಹೋದಾಗ AP ರಂಗನಾಥ್ ಅವರು ಮತ್ತು ಬಾಲು ಅವರು ನನ್ನ ಜೊತೆಯಲ್ಲಿ ಬಂದು, ಹೈಕೋರ್ಟ್ ನಮ್ಮ ಗವರ್ನಿಂಗ್ ಕೌನ್ಸಿಲ್ ಆದಂಥ ಬಾಲು ಅವರು ನನ್ನ ಜೊತೆಯಲ್ಲಿ ಬಂದು ಕಳೆದ ಬಾರಿ ರಿಜಿಸ್ಟ್ರಾರ್ ಅವರ ಹತ್ರ ಸೋಮಶೇಖರ್ ರೆಡ್ಡಿ ಅವರ ಹತ್ರ ಮಾತಾಡಿ ಕೆಲವು ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಅವ್ರು ಗೆದ್ದಿಲ್ಲದೆ ಇದ್ರೆ ಕೂಡ ಬಂದಿದ್ರು. ಮತ್ತು ಸ್ನೇಹಿತರೆ, AP ರಂಗನಾಥ್ ಅವರ ಇನ್ನೊಂದು ವಿಶೇಷತೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಅವ್ರನ್ನ ಬೈದು ಕೂಡ, ನೀವು ಬರಲೇಬೇಕು ರಂಗನಾಥ್ ಅವರೇ ಅಂತೇಳಿ ಬೈದು ಕೂಡ ಕೇಳುವಂತ ಒಂದು ಫ್ರೆಂಡ್ಶಿಪ್ಗೆ ಲಾಯಕ್ಕಾಗಿರ್ತಕ್ಕಂಥ ವ್ಯಕ್ತಿ ಅಂತ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ನೀವು ಕೇಳ್ಬೋದು, ಇದಿಲ್ವಾ ಯಾಕೆ ಸುಬ್ಬಾರೆಡ್ಡಿ ಅವರು ತಮಗೆ ಕೈಗೆ ಸಿಗ್ತಾ ಇಲ್ಲ? ಖಂಡಿತ ಸಿಗ್ತಾ ಇದ್ರು. ಆದರೆ ಒಂದೇ ನಮ್ಮ ಸಮಸ್ಯೆಗಳನ್ನ ಹೇಳಿ ಅವರಿಗೆ ಫೋನ್ ಇಟ್ಟ ನಂತರ ಮತ್ತೆ ಫೋನ್ ಅವರು ನಮ್ದು ರಿಸೀವ್ ಮಾಡಿರಲಿಲ್ಲ. ಅವರ ಜೂನಿಯರ್ಸ್ ಫೋನ್ ರಿಸೀವ್ ಮಾಡ್ತಾ ಇದ್ರು. ಯಾವಾಗ ಕೇಳಿದ್ರು ಸಮಸ್ಯೆಗಳ ಬಗ್ಗೆ ನಮಗೆ ಬ್ಯುಸಿ ಇದ್ದಾರೆ, ನೀವು ಮತ್ತೆ ಮಾಡಿ, ಸಂಜೆ ಮಾಡಿಸ್ತೀವಿ ಅನ್ನುವಂಥ ಮಾಹಿತಿಗಳು ನಮಗೆ ಲಭ್ಯವಾಗ್ತಾ ಇತ್ತು. ಇದರಿಂದ ನಮ್ಮ ಸಮಸ್ಯೆಗಳು ಬಗೆಹರಿತಾ ಇತ್ತಾ? ಖಂಡಿತ ನಮ್ಮ ಸಮಸ್ಯೆಗಳು ಬಗೆಹರಿಲ್ಲ. ಇವತ್ತು ರಾಜ್ಯದ ಉಚ್ಚ ನ್ಯಾಯಾಲಯದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆ ಇದೆ ಅಂತಂದ್ರೆ, ಇದೇ ರೀತಿಯಲ್ಲಿ ನೀನು ಮುಂದುವರೆದ್ರೆ ಖಂಡಿತ ಇವತ್ತು ಅದು ಕೆಳ ಹಂತದಲ್ಲಿರ್ತಕ್ಕಂಥ ನ್ಯಾಯಾಲಯಗಳಿಗೆ ಹರಡದೇ ಇರುತ್ತಾ? ಭ್ರಷ್ಟಾಚಾರದ ವಾಸನೆ ಹರಡದೇ ಇರುತ್ತಾ? ಈ ರೀತಿಯಾದಂಥ ಒಂದು ಕೇಸನ್ನ ನೀವು ನೆಕ್ಸ್ಟ್ ಡೇ ಬರಬೇಕು ಅಂತಂದ್ರೆ 25,000 ಕೊಡಬೇಕು, 3ನೇ ದಿವಸ ಬರಬೇಕು ಅಂತಂದ್ರೆ 10,000 ಕೊಡಬೇಕು, 4ನೇ ದಿವಸ 5ನೇ ದಿವಸ ಬರಬೇಕು ಅಂದ್ರೆ 3,000 ರೂಪಾಯಿ ಕೊಡಬೇಕು. ಈ ರೀತಿಯಾದಂಥ ವ್ಯವಸ್ಥೆಯಲ್ಲಿ ನಾವು ಇವತ್ತು ನಮ್ಮ ಸ್ಕ್ರೂಟಿನಿ ಸೆಕ್ಷನ್ ಅಲ್ಲಿ ಇದೆ ಅಂತಂದ್ರೆ ನಮಗೆ ತಲೆಬುಗಿಸುವಂತ, ಒಬ್ಬ ವಕೀಲರಾಗಿ ತಲೆಬುಗಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿಲ್ವಾ? ಇದಕ್ಕೆಲ್ಲ ಕಾರಣ ಹಿಂದೆ ಇರ್ತಕ್ಕಂಥ ಒಂದು ಬಾಡಿ ಅಲ್ವಾ? ಇವೆಲ್ಲವನ್ನೂ ಪ್ರಶ್ನೆ ಮಾಡ್ತೀವಿ ಅಂತಲೇ ಈ ಬಾರಿಯ ಜನರಲ್ ಬಾಡಿ ಕರೆದಿಲ್ಲ. ಇವೆಲ್ಲವನ್ನು ಪ್ರಶ್ನೆ ಮಾಡಬಾರದು, ಯಾರು ನಮ್ಮನ್ನ ಕೇಳಬಾರದು ಅಂತ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಳೆದ ಬಾರಿ ಜನರಲ್ ಬಾಡಿಯನ್ನು ಮಾಡಲಿಕ್ಕಾಗಿಲ್ಲ. ಕೆಲವೊಂದು ಹೇಳಬಾರ್ದು, ಆದರೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂತಂದ್ರೆ ಬರೀ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ವೃತ್ತಿ ಅಲ್ಲ. ದೊಡ್ಡ ಮಟ್ಟದಲ್ಲಿ ನಾವು ಆಫೀಸುಗಳನ್ನು ಹೊಂದಿದ್ದ ಕೂಡಲೇ, ದೊಡ್ಡ ಚೇರ್ಗಳನ್ನು ನಮ್ಮ ಹಾಕಿ ಕೂಡಿಸಿದ ಕೂಡಲೇ ನಮ್ಮ ವೃತ್ತಿ ನಡೆಯೋದಿಲ್ಲ. ನಮ್ಮ ವೃತ್ತಿಗೆ ಬೇಕಾಗಿರ್ತಕ್ಕಂಥದ್ದು ಸ್ಕ್ರೂಟಿನಿ ಸೆಕ್ಷನ್ ಅಲ್ಲಿ, ಫೈಲಿಂಗ್ ಸೆಕ್ಷನ್ ಅಲ್ಲಿ ಕೇಸ್ ಮೂವ್ ಆಗುವಾಗ, ಬೋರ್ಡ್ ಮೇಲೆ ಬರುವಾಗ ಬೇಕಾಗಿರ್ತಕ್ಕಂಥ ಫಾಸ್ಟ್ ಆಗಿ ಬರಬೇಕಾಗಿರ್ತಕ್ಕಂಥ ವ್ಯವಸ್ಥೆ. ಈ ವ್ಯವಸ್ಥೆಯಿಂದ ಮಾತ್ರ ಒಬ್ಬ ವಕೀಲ ತನ್ನ ಹೆಸರನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ನಮ್ಮಲ್ಲಿ ಲೈಬ್ರರಿಗಳು, ದೊಡ್ಡ ಲೈಬ್ರರಿಗಳಲ್ಲಿ ಒಳ್ಳೊಳ್ಳೆ ಚೇರುಗಳು ಹಾಕಿದ ಕೂಡಲೇ, ಸುಸಜ್ಜಿತವಾದಂಥ ಒಂದು ವ್ಯವಸ್ಥೆಯನ್ನ ಮಾಡಿದ ಕೂಡಲೇ ನಮ್ಮ ಹತ್ರ ಕ್ಲೈಂಟ್ಗಳು ಬಂದ್ಬಿಡಲ್ಲ. ಅದು ನಮ್ಮ ವಕೀಲರ ಭವನದಲ್ಲೇ ಇರುತ್ತೆ. ಅದನ್ನು ಯಾರು ನಮ್ಮ ಸ್ನೇಹಿತರು ಬಂದು ನೋಡ್ತಾರೆ ಹೊರತು ನಮ್ಮ ಕ್ಲೈಂಟ್ಗಳು ಬಂದಲ್ಲಿ ನೋಡಲ್ಲ. ನಮ್ಮ ಕ್ಲೈಂಟ್ಗಳು ನೋಡೋದು ನಾವು ಮಾಡ್ತಾ ಇರ್ತಕ್ಕಂಥ ಕೇಸುಗಳ ಮೇಲೆ, ನಾವು ಎಷ್ಟು ಬೇಗ ಅವರಿಗೆ ಎಷ್ಟು ಸುಸಜ್ಜಿತವಾಗಿ ಸುಲಲಿತವಾಗಿ ಎಷ್ಟು ಸ್ಪೀಡಿಯಾಗಿ ಅವರಿಗೆ ನಾವು ರಿಲೀಫ್ ಅನ್ನು ಕೊಡಿಸಬಲ್ವಿ ಅನ್ನೋದ್ರ ಮೂಲಕ ಅವ್ರು ನಮ್ಮನ್ನು ನೋಡ್ತಾರೆ ಹೊರತು
ಅವರು ನಮ್ಮ ಹತ್ರ ಬರ್ತಾರೆ ಹೊರತು ಬೇರೆ ಇನ್ಯಾವುದೋ ಒಂದು ಇನ್ಫ್ರಾಸ್ಟ್ರಕ್ಚರ್ ನೋಡಿ ಬರೋದಿಲ್ಲ. ಇನ್ಫ್ರಾಸ್ಟ್ರಕ್ಚರ್ ಬೇಕು, ಅವೆಲ್ಲ ಮೂಲಭೂತ ಸೌಕರ್ಯಗಳು ನಮಗೆ ಬೇಕಾಗಿರ್ತಕ್ಕಂಥದ್ದು, ವಕೀಲರಿಗೆ ಇದಾಗಲಿ ಅಂತ ಹೇಳ್ಬಿಟ್ಟು ಬೇಕಾಗಿರ್ತಕ್ಕಂಥದ್ದು. ಬಟ್ ಆದರೆ ಅಟ್ ದ ಸೇಮ್ ಟೈಮ್ ಒಬ್ಬ ವ್ಯಕ್ತಿಯ ವೃತ್ತಿ ಜೀವನದಲ್ಲಿ ಅವನಿಗೆ ಬೇಕಾಗಿರ್ತಕ್ಕಂಥದ್ದು, ಅವನು ವೃತ್ತಿಯಲ್ಲಿ ಎಷ್ಟು ಬೇಗ ಎಷ್ಟು ಒಳ್ಳೆಯ ರೀತಿಯಾದಂಥ ರಿಲೀಫ್ಗಳನ್ನು ತನ್ನ ಕ್ಲೈಂಟ್ಗಳಿಗೆ ಕೊಡಿಸಬಲ್ಲ. ಅದಕ್ಕೆ ನಮಗೆ ಇವತ್ತು ಅಡೆತಡೆ ಆಗಿದೆ ಅಂತಂದರೆ ಸ್ನೇಹಿತರೆ, ಅದಕ್ಕೆ ಹಿಂದಿನ ಬಾಡಿ ಕಾರಣ ಅಲ್ವಾ ಅನ್ನೋದನ್ನು ಪ್ರಶ್ನೆ ಪ್ರತಿಯೊಬ್ಬ ಮತದಾರರು ತಾವು ಮಾಡ್ಕೋಬೇಕು, ಪ್ರಶ್ನೆ ಮಾಡ್ಕೊಡ್ಬೇಕು. ನಾನು ಪ್ರತಿಯೊಬ್ಬ ಇವತ್ತು ಈ ವಿಡಿಯೋನ ನೋಡಲಿಕ್ಕೆ ತಮ್ಮಲ್ಲಿ ಮನವಿ ಮಾಡ್ತಾ ದಯವಿಟ್ಟು ನಾನು ಕೇಳೋದಿಷ್ಟೇ, ಯೋಚನೆ ಮಾಡಿ ಒಳ್ಳೆಯ ಯೋಗ್ಯ ವ್ಯಕ್ತಿಗೆ ತಾವು ಮತವನ್ನು ನೀಡಿ. ಏನು ನಮ್ಮ ಸಮಸ್ಯೆಗಳಿದೆ, ಈ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಡುವಂಥ ವ್ಯಕ್ತಿಗೆ ತಾವು ಮತವನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಹಿಂದೆ 2021ರಿಂದ ಇರತಕ್ಕಂಥ 22ರಿಂದ ಇರತಕ್ಕಂಥ ವ್ಯವಸ್ಥೆ ತೊಳೆದು ಹಾಕುವಂಥ ಒಂದು ಪ್ರಯತ್ನ ಆಗಬೇಕಾಗಿದೆ ನಮ್ಮಿಂದ. ಎಲ್ಲ ವಕೀಲರಿಗೂ, ಅದು ಜೂನಿಯರ್ ವಕೀಲರಾಗಿರ್ಬೋದು, ಮಧ್ಯ ವಕೀಲರಾಗಿರ್ಬೋದು, ಅಥವಾ ಏನು ಯುವ ವಕೀಲರಾಗಿರ್ಬೋದು ಮತ್ತು ಸೀನಿಯರ್ ವಕೀಲರಿರ್ಬೋದು, ವ್ಯವಸ್ಥೆ ಎನ್ನುವುದು ಎಲ್ರಿಗೂ ಒಂದೇ ಆಗಿರಬೇಕು. ಆ ಕಾರಣದಿಂದ ಈ ವ್ಯವಸ್ಥೆಯಲ್ಲಿ ಬದಲಾಯಿಸುವಂಥ ಒಂದು ನಮ್ಮ ಜೊತೆಗೆ ನಿಲ್ಲುವಂಥ ಒಬ್ಬ ವ್ಯಕ್ತಿ ಇವತ್ತು ಬೇಕಾಗಿದೆ. ಹೈಕೋರ್ಟ್ನಲ್ಲಿ ನಮ್ಮ ಜೊತೆಯಲ್ಲಿ ಗವರ್ನಿಂಗ್ ಕೌನ್ಸಿಲ್ ಆಗಿ ನಿಂತಿರ್ತಕ್ಕಂಥ ಬಾಲೂರಾಗಿರ್ಬೋದು, ಅವರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸ್ಪಂದಿಸ್ತಾರೆ, ಕರೆದಾಗ ಬಂದು ನಮಗೆ ಕೆಲಸ ಮಾಡಿಕೊಡ್ತಾರೆ. ಆ ರೀತಿಯಾದಂಥ ವ್ಯಕ್ತಿಗಳು ಕರೆ ಮಾಡಿದಾಗ ತಮ್ಮ ಕರೆಯನ್ನು ನೇರವಾಗಿ ಸ್ವೀಕರಿಸುವಂಥ ವ್ಯಕ್ತಿಗಳು ಬೇಕೇ ಹೊರತು ನಮಗೆ ಜೂನಿಯರ್ಗಳ ಕೈನಲ್ಲಿ ಕೊಟ್ಟು, ಕಲಿಗಳ ಕೈ ಕೊಟ್ಟು, PIಗಳ ಕೈನಲ್ಲಿ ಕೊಟ್ಟು, ಕ್ಲರ್ಕ್ಗಳ ಕೈನಲ್ಲಿ ಕೊಟ್ಟು ಫೋನನ್ನು ರಿಸೀವ್ ಮಾಡಿಸುವಂಥ ವ್ಯಕ್ತಿಗಳು ಬೇಕಾಗಿಲ್ಲ ಸ್ನೇಹಿತರೆ. ದಯವಿಟ್ಟು ಯೋಚನೆ ಮಾಡಿ ತಮ್ಮ ನಿರ್ಧಾರವನ್ನು, ತಮ್ಮ ಮತವನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ. ವ್ಯವಸ್ಥೆಯನ್ನು ಬದಲಾಯಿಸುವ ಚುನಾವಣೆ ಇದಾಗಲಿ. ನಮಸ್ಕಾರ. ನಟರಾಜ್ ಶರ್ಮಾ.